ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ಸಣ್ಣ ಹುಡುಗರಿಗೆ ಟಿಫಿನ್ ಮಾಡ್ಕೊಡೋಕೆ ದಿನ ಸೇಮ್ ಪಡ್ ತಿಂದು ಬೇಸರಾಗಿತ್ತಂದ್ರೆ ಹಿಂಗೆ ಸಾವಧಾನಿ ಪಡ್ ಮಾಡ್ಕೊಡ್ರಿ. ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ನೋಡ್ರಿ. ನಾ ಇಲ್ಲಿ ಸಾಬುದಾನಿ ತೊಗೊಂಡು ಚೆಂದಂಗಿ 6 ತಾಸು ನೆನೆ ಇಟ್ಕೊಂಡಿದ್ದೆ ನೋಡ್ರಿ. ರಾತ್ರಿ ನೆನೆ ಇಟ್ಕೊಂಡು ಮುಂಜಾನೆ ಹಾಕಿನಿ. 1 ಕಪ್ ಸಾಬುದಾನಿ ಇತ್ತಂದ್ರೆ ಅರ್ಧ ಕಪ್ ಚಿರೋಟಿ ರವೆ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಇದನ್ನು ಚೆಂದಾಗಿ ನೆನೆ ಹಾಕಿಬಿಡ್ರಿ. ಚೆಂದಾಗಿ ನೆನೆತಂದ್ರೆ ಸಾಬುದಾನಿ ಪಡ್ಡು ಭಾಳ ಚೆಂದ ಆಗ್ತಾವೆ ನೋಡ್ರಿ. ಚೆಂದಾಗಿ ನೆನೆದ ಮೇಲೆ ನಾ ಏನು ಮಾಡ್ತೀನಿ, ಅದನ್ನು ನೆನೆ ಹಾಕಿಡುತ್ತಾನ ನಾ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಳಕತ್ತೀನಿ ನೋಡ್ರಿ. ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡು, ನೀನು ಜಾಸ್ತಿ ಉಳ್ಳಾಗಡ್ಡಿ ಇಷ್ಟ ಆಯ್ತು ಅಂದ್ರೆ ಜಾಸ್ತಿ ಉಳ್ಳಾಗಡ್ಡಿ ಹಾಕೋರಿ. ಒಂದು ಉಳ್ಳಾಗಡ್ಡಿ ನೆಂದಿರುವಂಥ ನೆಂದಿರುವಂತಹ ಏನದು ಮಿಕ್ಸರ್ ಇತ್ತಲ್ಲ ಅದ್ರೊಳಗೆ ಒಂದು ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಆಮೇಲೆ ಒಂದು ಕುದಿಸಿರುವಂಥ ನಾ ಇಲ್ಲಿ ಬಟಾಟೆ ಹಾಕ್ಕೊಂಡಿನಿ ನೋಡ್ರಿ. ಇಲ್ಲಿ ನೀವು ಸಣ್ಣ ಹುಡುಗರಿಗೆ ಮಾಡಾಕತ್ತಿದ್ರಂದ್ರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿರಿ, ಅಂದ್ರೆ ಭಾಳ ಚಲೋ ಆಗ್ತೈತೆ ನೋಡ್ರಿ. ಇದನ್ನು ಕೂಡ ನೀವು ಅರ್ಧ ಗಂಟೆ ಚೆಂದಂಗೆ ಮಿಕ್ಸ್ ಮಾಡಿ ನೆನೆಯಾಕೆ ಬಿಡ್ಬೇಕ್ರಿ. ಒಂದು ಅರ್ಧ ಗಂಟೆ ಆಮೇಲೆ ಇದು ನೆನೆದ ಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ, ಇದು ಹೆಂಗೆ ಇರಬೇಕಂದ್ರೆ ಈ ಕಡೆ ಜಾಸ್ತಿ ಅಳಸು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು ನೋಡ್ರಿ. ಆಮೇಲೆ ಒಂದು ಪಡ್ಡಿನ ಮಣಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಪಡ್ಡಿನ ಮಣಿ ಒಳಗೆ ಒಂದೊಂದು ಹಾಕ್ಕೊತ ಹೋಗ್ಬೇಕು ನೋಡ್ರಿ. ನೋಡ್ರಿ ನಾ ಹಾಕಕತ್ತೀನಿ ನೋಡ್ರಿ. ಅಷ್ಟು ಗಟ್ಟಿ ಇದ್ರೆ ಸಾಕು. ಜಾಸ್ತಿ ಅಳಸಿತ್ತಂದ್ರೂ ಇದು ಪಡ್ಡೇನು ಹಾಕಿತ್ತಂದ್ರೆ ಅಷ್ಟು ಚಲೋ ಆಗಲ್ಲ. ಒಂದು ಸ್ವಲ್ಪ ಗಟ್ಟಿನೇ ಇದ್ರೆ ಪಡ್ಡ ಚಲೋ ಆಗ್ತಾವೆ ನೋಡ್ರಿ. ಎಲ್ಲ ಪಡ್ಡ ಹಾಕ್ಕೊಂಡ್ಮೇಲೆ ಏನಿಲ್ಲ ಅಂತಂದ್ರು ಮ್ಯಾಗ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಬಿಟ್ಬಿಡ್ಬೇಕು ನೋಡ್ರಿ. 5 ರಿಂದ 10 ನಿಮಿಷ ಆದ್ಮ್ಯಾಗ ಒಂದು ಕಡೆಯಿಂದ ಚೆಂದಂಗಿ ನೋಡ್ರಿ ಎಷ್ಟು ಚಂದ ಆಗಿರ್ತೈತಿ ಕಲರ್ ಚೇಂಜ್. ಹಂಗೆ ಕಲರ್ ಚೇಂಜ್ ಆಗುತ್ತಾನ ಚೆಂದಂಗಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಇದನ್ನು ಕುದಿಸ್ಕೋಬೇಕಾದ್ರೆ ಫ್ರೈ ಮಾಡ್ಕೋಬೇಕಾಗ್ತೈತಿ ಚೆಂದಂಗಿ. ಅದನ್ನು ಪೂರಾ ಹೊಳಸಿನೂ ಕೂಡ ಚೆಂದಂಗಿ ಆ ಕಡೆ ಸೈಡ್ನು ಕೂಡ ಚೆಂದಂಗಿ ಬೇಯಿಸ್ಕೋಬೇಕು. ಎಣ್ಣೆನ ಜಾಸ್ತಿ ಹಾಕಬೇಡ್ರಿ, ಅಷ್ಟು ಚಲೋ ಆಗಂಗಿಲ್ಲ. ಎಣ್ಣೆ ಜಾಸ್ತಿ ಹಾಕೋದು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು, ಪಡ್ಡ ಆಗ್ತೈತಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಪಡ್ಡ ಆಗೈತಿ. ನಾ ಇಲ್ಲಿ ಚಟ್ನಿ ಮಾಡ್ಕೋಬೇಕಂತ ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆಂದಂಗಿ ಮಿಕ್ಸಿ ಮಾಡಿಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಮಸ್ತಂಗಿ ಚಟ್ನಿನೂ ರೆಡಿ ಆಗ್ತೈತಿ ನೋಡ್ರಿ. ಹಿಂಗೆ ಮಾಡಿದ್ರೆ ಮಕ್ಕಳಿಗೆ ಟಿಫಿನಿಗೆ ತಿನ್ನಾಕ ಬೇಸರ ಆಗಂಗಿಲ್ಲ ನೋಡ್ರಿ. ಎಲ್ಲ ಟಿಫಿನ್ ಖಾಲಿ ಮಾಡ್ಕೊಂಡು ನಂತರ ಗ್ಯಾರಂಟಿ ಬರ್ತಾರೆ. ಮನ್ಯಾಗೂ ಎಲ್ಲರಿಗೂ ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದು ರೆಸಿಪಿ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗಬೇಕು, ಅದೇ ಇದು ರೆಸಿಪಿ ನೋಡ್ರಿ. ಎಲ್ಲರಿಗೂ ಇದು ರೆಸಿಪಿ ಯೂಸ್ಫುಲ್ ಆಗೈತೆ ಅಂತ ಅನ್ಕೊಂತೀನಿ ರೀ. ಯೂಸ್ಫುಲ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.